ಗ್ರಾಮ ಅಧ್ಯಾಯದ ಮಹತ್ವ ಜನರಲಾಗಿ ನೀವು ಮಾಡಬೇಕು ಜೊತೆಗೆ ಎಲ್ಲರೂ ಹೇಳ್ತೀನಿ ಚಾಪಿಸ್ತೀನಿ और की अक्षर में तेरी से ಗ್ರಾಮವನ್ನ ಇವತ್ತು ನಾವು ಗ್ರಾಮದ ಮಹತ್ವ ಅಲ್ಲ ಪ್ರಶ್ನೆ ಏನಾಗುತ್ತೆ ಗ್ರಾಮ ಅಧ್ಯಯನದ ಮಹತ್ವ ಹಳ್ಳಿಗಳನ್ನು ನಾವು ಅಧ್ಯಯನ ಮಾಡೋದ್ರಿಂದ ಸ್ಟಡಿ ಮಾಡೋದ್ರಿಂದ ಏನು ಉಪಯೋಗ ಜನರಲ್ ಹೇಗೆ ನೋಡ್ತೇವೆ ಹಳ್ಳಿಗಳ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ಏನು ಉಪಯೋಗ ಈಗ ಆಡಳಿತ ಮಾಡೋದು ಹಳ್ಳಿ ಇವರಿಗೆ ಯಾರು ಯೋಜನೆಗಳನ್ನ ಜಾರಿಗೆ ತರೋದು ನೀತಿ ನಿಯಮಗಳು ಈಗ ಈ ಹಳ್ಳಿಗಳಿಗೆ ಕುಡಿಯುವ ಯೋಜನೆ ಆರೋಗ್ಯ ಯೋಜನೆ ಪರಿಸರ ಮಾಲಿನ್ಯ ಯೋಜನೆ ಮನೆಗಳ ನಿರ್ಮಾಣ ವಸತಿ ಯೋಜನೆ ಇವುಗಳನ್ನೆಲ್ಲ ಭದ್ರ ಪಂಚಾಯತಿ ಮಾಡ್ಕೊತಿದ್ದ ಆಯಾ ಗ್ರಾಮ ಪಂಚಾಯತಿ ತರಬೇತಿ ಮಾಡ್ತಿದ್ದೆ ಅದರಲ್ಲಿ ಅಲ್ಲಿ ಮನೆಗಳು ಯೋಜನೆ ಅವಶ್ಯಕತೆ ಇದೆಯಾ ನಾವು ಹಳ್ಳಿಗಳ ಬಗ್ಗೆ ತಿಳ್ಕೊಂಡಾಗ್ತಾನೆ ಗೊತ್ತಾಗೋದು ಅಲ್ಲಿ ಏನು ಬೇಕು ಏನು ಬೇಡ ಆಡಳಿತ ಮಾಡೋದು ಹಳ್ಳಿಗಳ ಬಗ್ಗೆ ಜ್ಞಾನ ಇರಬೇಕು ಈಗ ವಿಡಿಯೋ ಇರ್ತಾನೆ ಪಂಚಾಯತಿ ಸೆಕ್ರೆಟರಿ ಇರ್ತಾನೆ ಅವನಿಗೆ ಹಳ್ಳಿ ಅನ್ನೋದು ರೈತ ಗೊತ್ತಿಲ್ಲ ಅಂದ್ರೆ ಅವನು ಏನಾಗ್ತಿಲ್ಲ ಮೇನ್ ಆಡಳಿತವನ್ನು ನಡೆಸೋರಿಗೆ ಹಳ್ಳಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು ಅದಕ್ಕೆ ಅಧ್ಯಯನ ಮಾಡಿ ಯೋಜನೆಗಳನ್ನ ಜಾರಿಗೆ ತರೋರಿಗೆ ಹಳ್ಳಿಯ ಬಗ್ಗೆ ಪರಿಚಯ ಇದೆ ಆಗ ಮಾತ್ರ ಹಳ್ಳಿಯ ಉದ್ಧಾರ ಸಾಧ್ಯವಾಗುತ್ತೆ ಅದರಿಂದ ಹಳ್ಳಿಗಳನ್ನು ಅಧ್ಯಯನ ಮಾಡೋದು ಯಾಕಾಗಿ ಅಂದರೆ ಹಳ್ಳಿಗಳಲ್ಲಿ ಆಡಳಿತ ನಡೆಸೋರಿಗೆ ಅನುಕೂಲ ಆಗುತ್ತೆ ಈ ಹಳ್ಳಿಯಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಬಡವರಿದ್ದಾರೆ ಎಷ್ಟು ಜನ ಮನೆ ಇದೆ ಎಷ್ಟು ಜನ ಕೂಲಿ ಕಾರ್ಮಿಕರಿದ್ದಾರೆ ಎಷ್ಟು ಜನ ಬಡವರಿದ್ದಾರೆ ಎಷ್ಟು ಜನ ವಿಧಿವರಿದ್ದಾರೆ ಎಷ್ಟು ಜನ ಅಕ್ಷರಸ್ಥರಿದ್ದಾರೆ ಇವೆಲ್ಲ ಮಾಹಿತಿಗಳು ಗೊತ್ತಾದಾಗ ಅವರು ಯೋಜನೆಗಳನ್ನು ಜಾರಿ ಮಾಡ್ತಾರೆ ಈ ಹಳ್ಳಿಯಲ್ಲಿ ಎಲ್ಲರೂ ಓದಿದ್ದಾರೆ ಆದರೂ ಕೂಡ ಒಬ್ಬರು ಉದ್ಯೋಗದಲ್ಲಿಲ್ಲ ಅದಕ್ಕೆ ಏನು ಯೋಜನೆ ತರಬೇಕು ಹೀಗೆ ಯಾವುದೇ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಾದ್ರೆ ಆ ಕಾರ್ಯಕ್ರಮದ ಪೂರ್ಣ ಪರಿಚಯ ನಮಗೆ ಗೊತ್ತಿರಬೇಕು ರಿಮೆಂಬರ್ ಹಳ್ಳಿ ಅಂತ ನೆನಪಿನ ಹಳ್ಳಿ ಅಂತ MS ಶ್ರೀನಿವಾಸ್ ಅವರು ಗ್ರಂಥ ಇದೆ ಮಾಸಿಕ ರಿಮೆಂಬರ್ ವಿಲೇಜ್ ನೆನಪಿನ ಹಳ್ಳಿ ಇದನ್ನು ಕೇಳ್ತಾರೆ ಈ ಗ್ರಂಥ ಯಾರು ಇದರಲ್ಲಿ ಅವರು ಬಹಳ ಸವಿಸ್ತಾರವಾಗಿ MS ಶ್ರೀನಿವಾಸ್ ಅವರು ಹಳ್ಳಿಯ ಸಮಗ್ರ ಚಿತ್ರವನ್ನು ಕೊಟ್ಟಿದ್ದಾರೆ ಆಡಳಿತ ಮತ್ತು ನಿರ್ವಹಣೆ ಮಾಡುವಂಥವರಿಗೆ ಹಳ್ಳಿಯ ಬಗ್ಗೆ ಏನೆಲ್ಲ ಬರಬೇಕು. ಎರಡನೆಯದು ಗ್ರಾಮ ಅಧ್ಯಯನದಿಂದ ಗ್ರಾಮಗಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಹಳ್ಳಿಗಳು ಬದಲಾಗ್ತಾ ಇದ್ರು ಯಾವ ತರ ಬದಲಾಗ್ತಾ ಇದೆ ಒಳ್ಳೆಯ ರೀತಿ ಗೊತ್ತಾಗ್ತಾ ಇದ್ದಾವೆ ಕೆಟ್ಟ ರೀತಿ ಗೊತ್ತಾಗ್ತಾ ಇದೆ ಹೆಂಗೆ ಹೇಳ್ತೀವಿ ಒಂದು ಕಾಲದಲ್ಲಿ ಹಳ್ಳಿ ಜನ ಅಂದ್ರೆ ಬರೀ ಸಂಪ್ರದಾಯವಾದಿಗಳು ಜಾತಿವಾದಿಗಳು ಅಂತ ಇವತ್ತು ಆ ಭಾವನೆ ಇಲ್ಲ. ಹಳ್ಳಿಯಲ್ಲಿ ಇವತ್ತು ಎಷ್ಟೆಲ್ಲ ಬದಲಾವಣೆ ಆಗಿದೆ. ಯಾರ ಮನೆಯ ಹಳ್ಳಿಯಲ್ಲಿ ಟಿವಿ ಇಲ್ಲ, ಫ್ರಿಜ್ ಇಲ್ಲ, ವಾಷಿಂಗ್ ಮಿಷಿನ್ ಇಲ್ಲ, ಮೊಬೈಲ್ ಇಲ್ಲ, ಎಲ್ಲ ಮನೆಯಲ್ಲಿ ಅವು ಪರಿಚಯ ಆಗ್ತಾರೆ. ಇದು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ರೈತರು ಟ್ರ್ಯಾಕ್ಟರ್ಗಳನ್ನ ಇಟ್ಕೊಂಡು ಹೊಲ ಉತ್ಪನ್ನ ಮಾಡ್ತಾ ಇದ್ದಾರೆ. ಬದಲಾಗಿದೆ ಹಿಂದೆ ಬರೀ ಮರದ ನೇಗಿಲು ಇಟ್ಕೊಂಡು ಎತ್ತುಗಳು ಇಟ್ಕೊಂಡು ವ್ಯವಸಾಯ ಮಾಡ್ತಾ ಇದ್ರು. ಇವತ್ತು ಎಷ್ಟು ಮನೆಯಲ್ಲಿ ಎತ್ತುಗಳಿದಾವೆ, ದನಗಳೇ ಹಳ್ಳಿಯ ಕಡಿಮೆ ಆಗ್ತಾವೆ. ಅವುಗಳ ಜಾಗದಲ್ಲಿ ಟ್ಯಾಕ್ಟ್ರಿಗಳು ಬಂದಿವೆ. ಎಲ್ಲ ಟ್ಯಾಕ್ಟ್ರಿ ಮೇಲೆ ಉಳುಮೆ ಮಾಡೋದು, ಟ್ಯಾಕ್ಟ್ರಿ ಮೇಲೆ ಗೆಲ್ಕೆ ಮಾಡೋದು, ಟ್ಯಾಕ್ಟ್ರಿ ಮೇಲೆ ಕಳೆ ತೆಗೆಯೋದು ಇವೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ರೈತರು ಹಳ್ಳಿಯರು
ಚಾಲಿತ ಟ್ರ್ಯಾಕ್ಟರ್ ನೋಡಿ, ಎಲ್ಲ ಬೋರ್ಗಳು, ಟ್ರ್ಯಾಕ್ಟರ್ಗಳು, ಕರೆಂಟ್ಗಳು ಈ ಥರದಲ್ಲಿ ಇವತ್ತು ಇದನ್ನು ಮಾಡ್ಕೊಂಡಿದ್ದಾರೆ. ಸೊ ಹಿಂದಿನ ಕಾಲದಲ್ಲಿ ಬಾವಿಗಳಲ್ಲಿ ನೀರು ಸೇರ್ತಾ ಇತ್ತು ಹಳ್ಳಿಗಳಲ್ಲಿ. ಈ ಯಾವ ಹಳ್ಳಿಯಲ್ಲಿ ಬಾವಿಗಳಲ್ಲಿ ನೀರು ಸೇರ್ತಾರೆ ಇರೋ ಬಾವಿಗಳಲ್ಲಿ ಈ ಎಲ್ಲ ಬೋರ್ವೆಲ್, ಮನೆ ನಲ್ಲಿಗಳು ಎಲ್ಲ ಬ್ಯಾಟ್ರಿ, ಕರೆಂಟು ಎಲ್ಲವೂ ಬಂದ್ಬಿಟ್ಟವು. ಆ ಥರ ಬದಲಾಗಿದ್ದಾರೆ ಇದರ ದೇಶದಲ್ಲಿ. ಇವತ್ತು ಗ್ರಾಮವನ್ನು ಅಧ್ಯಯನ ಮಾಡೋದ್ರಿಂದ ಪ್ರಸ್ತುತ ಹಳ್ಳಿಗಳು ಯಾವ ರೀತಿ ಬದಲಾಗ್ತಾ ಹೋಗ್ತಾ ಇದೆ. ಎರಡನೇ ಪಾಯಿಂಟ್. ಮೂರನೇದು, ಗ್ರಾಮೀಣ ಮಹಿಳೆಯರ ವಾಸ್ತವ ಸ್ಥಿತಿ ಅಂತ. ನಗರದ ಮಹಿಳೆಯರೇ ಬೇರೆ, ಗ್ರಾಮದ ಮಹಿಳೆಯರೇ ಬೇರೆ. ಇವತ್ತು ಗ್ರಾಮಗಳಲ್ಲಿನ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ನಮ್ಗೆ ಗೊತ್ತಾಗಬೇಕಾದ್ರೆ ನಾವು ಗ್ರಾಮಗಳನ್ನ ಅಧ್ಯಯನ ಮಾಡಬೇಕು. ನೋಡಿ, ಇವತ್ತು ಹಳ್ಳಿಯ ಹೆಣ್ಮಕ್ಳ ಸ್ಥಿತಿ ನಿಮ್ಮ ಇಮೇಜ್ನಲ್ಲಿ ಹೇಗಿದೆ ಹೇಳಿ? ಸಿಟಿ ಹೆಣ್ಮಕ್ಳಿಗೂ ಹಳ್ಳಿ ಹೆಣ್ಮಕ್ಳಿಗೂ ಸಮವಾದ ಸ್ಥಾನ ಇದೆಯಾ? ಸ್ಟೇಟಸ್ ಇದೆಯಾ? ಇಲ್ಲ. ಅಲ್ಲಿ ಯಾವ ಹೇಳಿದ್ದಾರೆ ಹೇಳಿ. ಮೊದಲು ಬಹಳ ಕಷ್ಟ ಇತ್ತು. ಹಳ್ಳಿ ಹೆಣ್ಮಕ್ಳು ಬರೀ ಅಡುಗೆ ಮನೆಗೆ ಸೀಮಿತವಾಗಿತ್ತು. ಗಂಡ ಸೇವೆ ಮಾಡೋದು, ಮಕ್ಕಳಿಗೆ ಊಟ ಬರೋದು, ಮನೆ ಬಿಟ್ಟು ಹೊರಗಡೆ ಹೋಗಂಗಿರಲಿಲ್ಲ ಜಾತಿಯ ಕಟ್ಟುಪಾಡುಗಳಲ್ಲಿ. ಆದರೆ ಇವತ್ತು ಅಷ್ಟು ಬಿಗಿ ಇಲ್ಲ. ಇವತ್ತು ಹಳ್ಳಿಯ ಹೆಣ್ಮಕ್ಳು ಕೂಡ ಹೊರಗಡೆ ದುಡಿಯಕ್ಕೆ, ಹೊಲ ಗದ್ದೆಗೆ ಹೋಗ್ತಾ ಇದ್ದಾರೆ, ಬ್ಯಾಂಕ್ಗಳಿಗೆ ಹೋಗ್ತಾ ಇದ್ದಾರೆ, ಸೊ ಪೇಟೆಗಳಿಗೆ ಹೋಗ್ತಾ ಇದ್ದಾರೆ. ಸೊ ಮೊದಲಷ್ಟು ಇಲ್ಲ, ಬದಲಾಗಿದ್ದಾರೆ. ಹಳ್ಳಿಯ ಹೆಣ್ಮಕ್ಳ ಸ್ಥಿತಿ ಹಿಂದೆ ಇದ್ದಿತ್ತು, ಈಗ ಸ್ವಲ್ಪ ಟಾಪ್ ಬದಲಾವಣೆ. ಹಿಂದೆ ಏನು ಅಧಿಕಾರ ಇರಲಿಲ್ಲ, ಆಸ್ತಿ ಇರ್ತಿರ್ಲಿಲ್ಲ, ಯಾವ ಮನೆಯವರು ಹೇಳೋದೇನು ನಡೀತಾ ಇರಲಿಲ್ಲ. ಇವತ್ತು ತಾಯಿ ಎಲ್ಲವನ್ನೂ ನಿಭಾಯಿಸ್ತಾ ಇದ್ದಾರೆ ಅವರೇ ಯಜಮಾನಿಗೆ. ಹಾಗಾಗಿ ಹಿಂದಿನಿಗಿಂತ ಇವತ್ತಿನ ಹಳ್ಳಿಯ ಹೆಣ್ಣುಮಕ್ಕಳ ಸ್ಥಿತಿ ಬದಲಾಗ್ತಾ ಇದೆ ಅನ್ನೋದನ್ನ ಈ ಅವಶ್ಯಕತೆ. ನೆಕ್ಸ್ಟ್, ಯಾಕೆ ನಾವು ಭಾರತದಲ್ಲಿ ಗ್ರಾಮಗಳನ್ನ ಅಧ್ಯಯನ ಮಾಡಬೇಕಂದ್ರೆ, ಭಾರತ ಅಂದ್ರೆ ಗ್ರಾಮಗಳ ದೇಶ. ಭಾರತ ಅಂದ್ರೆ ಬರೀ ಗ್ರಾಮಗಳ ದೇಶ. ಎಷ್ಟು ಲಕ್ಷ? 5 ಲಕ್ಷಕ್ಕೂ ಅಧಿಕ ಹಳ್ಳಿಗಳಿದ್ದಾವೆ ನಮ್ಮ ದೇಶದಲ್ಲಿ. ಮತ್ತೆ ಅಷ್ಟೊಂದು ಹಳ್ಳಿಗಳೇ ಇರೋದ್ರಿಂದ ನಾವು ಹಳ್ಳಿಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಭಾರತ ಹಳ್ಳಿಗಳ ದೇಶ. ಯಾಕಂದ್ರೆ ಇಲ್ಲಿಯ ಜನಸಂಖ್ಯೆ 68% ಹಳ್ಳಿಗಳಲ್ಲಿರೋದು, 32% ನಗರಗಳಲ್ಲಿ. 120 ಕೋಟಿಯಿಂದ 68% ಹಳ್ಳಿ ಜನ. ಹಾಗಾಗಿ ನಾವು ಹಳ್ಳಿಗಳನ್ನ ಅಧ್ಯಯನ ಮಾಡಬೇಕು. ಆವಾಗ ನಮ್ಮ ಭಾರತದ ನೈಜ ಚಿತ್ರಣ ನಮಗೆ ಸಿಗುತ್ತೆ. ಇದನ್ನು ನಾವು ಹೇಳಿದೆ. ನೆಕ್ಸ್ಟ್, ಗ್ರಾಮ ಅಧ್ಯಯನದಿಂದ ಸಮಾಜ ಸುಧಾರಣೆಗೆ ಸಹಾಯಕವಾಗಿದೆ. ಹಳ್ಳಿಗಳ ಉದ್ಧಾರ ಸಮಾಜ ಉದ್ಧಾರ. ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಮೂಢನಂಬಿಕೆ, ಅಸಮಾನತೆ, ಈ ಲಿಂಗಭೇದ ಇವೆಲ್ಲವೂ ಎಲ್ಲಿದ್ದಾವೆ? ಹಳ್ಳಿಗಳಲ್ಲಿ. ಆ ಕಾರಣಕ್ಕೆ ನಾವು ಅವುಗಳೆಲ್ಲವೂ ತೊಲಗಿಸಿ ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕು ಅಂದರೆ ಗ್ರಾಮದ ಅಧ್ಯಯನ ಅತ್ಯಂತ ಅವಶ್ಯಕ ಅನ್ನೋ ಅಂಶವನ್ನು ಇಲ್ಲಿ ಹೇಳಿರ್ತೀನಿ. ನೆಕ್ಸ್ಟ್, ಪ್ರಸ್ತುತ ಗ್ರಾಮಗಳಲ್ಲಿನ ಪರಿವರ್ತನೆಗಳು ನಿಮಗೆ ತಿಳಿಯುತ್ತವೆ. ಪ್ರಸ್ತುತ ಯಾವ ಬದಲಾವಣೆಗಳಿಗೆ ಹಳ್ಳಿ ಜನ ಒಪ್ಕೊಳ್ತಾರೆ, ಯಾವ ಬದಲಾವಣೆಗೆ ಹಳ್ಳಿ ಜನ ಒಪ್ತಾ ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೇವೆ. ಎಲ್ಲರೂ ಒಪ್ಕೊಳ್ತಾರೆ ಹಳ್ಳಿ ಜನ. ಇಂಟರ್ಕ್ಯಾಸ್ಟ್ ಮಾಡಿದ್ರೆ ನನ್ನ ಮಗಳು ಬೇರೆ ಒಳ್ಳೆಯವರು ಬದಲಾದ್ರು ಒಪ್ಕೊಳ್ತಾರ ಹಳ್ಳಿ ಜನ? ಒಪ್ಪಲ್ಲ. ಎಲ್ಲ ಬದಲಾವಣೆಗಳನ್ನು ಒಪ್ಪಲ್ಲ. ಅವರೇನು ಕೆಲವೊಂದು ಮಾತ್ರ ಬದಲಾವಣೆಗಳಿಗೆ ಒಪ್ಕೊಳ್ತಾರೆ, ಕೆಲವೊಂದು ಇನ್ನೂ ವಿರೋಧ ಮಾಡ್ತಾ ಇದ್ದಾರೆ. ಈ ಅಂಶಗಳಿಗೆ ಹಳ್ಳಿಗಳಲ್ಲಿ ಹಳ್ಳಿಯ ಜನರನ್ನ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಇಷ್ಟು ಅಂಶಗಳಿದ್ದಾವೆ, 6 ಅಂಶಗಳು. ಸೊ ಹಳ್ಳಿಯ ಅಧ್ಯಯನ, ಗ್ರಾಮದ ಅಧ್ಯಯನದಿಂದ ನಾವು ಯಾಕೆ ಮಾಡಬೇಕಂದ್ರೆ, ಒಂದು ಹಳ್ಳಿಗಳ ಪರಿವರ್ತನೆಗೆ ತಿಳಿಯಬೇಕು ವಾಸ್ತವ. ಎರಡನೇದು ಸಮಾಜ ಸುಧಾರಣೆಗೆ ಸಹಾಯಕವಾಗುತ್ತೆ. ಮೂರನೇದು ಭಾರತ ಗ್ರಾಮಗಳ ದೇಶ, ಅದಕ್ಕೆ ಅಧ್ಯಯನ ಮಾಡಬೇಕು. ಭಾರತದ 4ನೇದು ಗ್ರಾಮೀಣ ಮಹಿಳೆಯರ ಪ್ರತಿನಿಧಿ ಆಗುವಾಗುತ್ತೆ, ಅದಕ್ಕೆ ಅಧ್ಯಯನ ಮಾಡಬೇಕು. ಎರಡನೇದು ಗ್ರಾಮಗಳ ಬದಲಾವಣೆ. ಸ್ಪಷ್ಟನೆಯು ಆಡಳಿತ ಯೋಜನೆ ನಿರೂಪಿಸುವುದಕ್ಕೆ ಗ್ರಾಮದ ಅಧ್ಯಯನದಿಂದ ಅನುಕೂಲಗಳಾಗ್ತವೆ. ಈ 6 ಅಂಶಗಳಿಂದ ನಾವು ಗ್ರಾಮದ ಅಧ್ಯಯನ ಅತ್ಯಂತ ಅವಶ್ಯಕ ಅನ್ನೋ ಅಂಶವನ್ನು ಬರೀಬೇಕು, ಜನರಲ್ ಆಗಿ ಬರೀಬೇಕು. ಸೊ ಇದಾದ್ಮೇಲೆ ನಿಮಗೆ ಭಾರತೀಯ ಗ್ರಾಮೀಣ ಸಮಸ್ಯೆಗಳನ್ನು ಬರೀರಿ ಅಂತ ಇಲ್ಲಿ 2 ಪಾಠ ಮಾಡ್ತಾರೆ. ಒಂದು ಸಾಮಾಜಿಕ ಸಮಸ್ಯೆಗಳು, ಇನ್ನೊಂದು ಕೃಷಿ ಕ್ಷೇತ್ರದ ಸಮಸ್ಯೆಗಳು. ಇವೆರಡು ಮೇಲೆ ಶೈಕ್ಷಣಿಕ ಅದರಲ್ಲೇ ಬರ್ತದೆ ಸಾಮಾಜಿಕ ಸಮಸ್ಯೆ. ಪಾರ್ಟ್ ಎ ಯಲ್ಲಿ ಯಾವ ಬರ್ತದೆ?
ಸಾಮಾಜಿಕ ಸಮಸ್ಯೆಗಳಲ್ಲಿ ಅದನ್ನು ಫಸ್ಟ್ ಮಾಡ್ತಾರೆ. ಬಹಳ ಈಸಿ. ನೀವೇ ಜನರ ಇದ್ರ ಬಗ್ಗೆ ಯಾರಾದ್ರೂ ಅಸೈನ್ಮೆಂಟ್ ತಯಾರು ಮಾಡ್ಬೋದು. ಸಾಮಾಜಿಕ ಗ್ರಾಮದ ಸಾಮಾಜಿಕ ಸಮಸ್ಯೆಗಳು ಅದರಲ್ಲಿ ಎ ಅನಕ್ಷರ, ಬಿ ಬಡತನ, ಸಿ ಆರೋಗ್ಯ. ಸಾಮಾಜಿಕ ಸಮಸ್ಯೆಗಳಲ್ಲಿ ಆರೋಗ್ಯ ಸಮಸ್ಯೆಗಳು, ಗ್ರಾಮೀಣ ಬಡತನ, ಇದು ಮೂರು. ಇದು ಸಾಮಾಜಿಕ ಸಮಸ್ಯೆಗಳು. ಗ್ರಾಮ ಸಾಮಾಜಿಕ ಸಮಸ್ಯೆಗಳು ಎಷ್ಟಿವೆ? ಮೂರು ಸಾಕು. ಯಾವ್ಯಾವ? ಅನಕ್ಷರತೆ ಸಮಸ್ಯೆ, ಗ್ರಾಮೀಣ ಬಡತನ, ಹಳ್ಳಿಗಳಲ್ಲಿ ಬಡತನ ಕಮ್ಮಿ, ಆರೋಗ್ಯ ಸಮಸ್ಯೆಗಳು. ಇದನ್ನೇ ಒಂದಿಷ್ಟು ಹೇಳಿ ನೀವೇ ಹೇಳಿ. ಈ ಹಳ್ಳಿಯಲ್ಲಿ ಎಲ್ಲರಿಗೂ ಸೈನ್ ಮಾಡ್ಕೊಳ್ಬೇಕಾ? ಈಗಲೂ ಎಷ್ಟೋ ಜನ ಜಡ್ಬೆಟ್ಟಿಲ್ಲ. ಸಿಟಿಯಲ್ಲಿ 85% ಅಕ್ಷರಸ್ಥರಿದ್ದಾರೆ. ಹಳ್ಳಿಯ ಅಕ್ಷರಸ್ಥರ ಪ್ರಮಾಣ ಎಷ್ಟು ಪರ್ಸೆಂಟೇಜ್? ಇದು ಕಡಿಮೆ. ಭಾರತದಲ್ಲಿ ಹಳ್ಳಿ ನಗರಗಳಿಗಿಂತ ಕಡಿಮೆ ಅಕ್ಷರ ಓದು ಬರಬಹುದು ಸಂಖ್ಯೆ. ಆಮೇಲೆ ಎಲ್ಲರೂ ಓದಲ್ಲ. ಈಗ ನಿಮ್ಮ ವಯಸ್ಸಲ್ಲಿ ಇರೋ ಕ್ಲಾಸ್ ಹುಡುಗಿಯರೇ ಎಷ್ಟು ಮನೆಯಲ್ಲಿ ಓದ್ತಿದ್ದಾರೆ? 7ನೇ ಕ್ಲಾಸ್, 8ನೇ ಕ್ಲಾಸ್, 9ನೇ ಕ್ಲಾಸ್ ಇರ್ಬೋದು. ಹಳ್ಳಿ ಸಿಟಿಯಲ್ಲಿ ಕನಿಷ್ಠ PUC SSLC ವರೆಗೂ ಓದಿಸ್ತಾರೆ. ಹಳ್ಳಿಗಳಲ್ಲಿ ಓದಿಸ್ತಾರೆ. ಯಾಕೆ? ಬೇರೆ ಕಾರಣ. ಬಸ್ ಇಲ್ಲ ತಂಗಿ ಯಾರೋ ಒಬ್ಬ ತಾಯಿ ಸತ್ತು, ಇಲ್ಲ ತಂದೆ ಸತ್ತು, ನಮ್ಮ ಮನೆ ನೋಡ್ಕೊಳ್ಳೋದಿಲ್ಲ, ಯಾರೋ ಪಾಪ ನೋಡ್ಕೊಳ್ಳೋದಿಲ್ಲ, ಮತ್ತೆ ಏನೇನೋ ಬೇರೆ ಬೇರೆ ಯಾಕಂದ್ರೆ ಶಾಲೆ ಹತ್ರ ಇಲ್ಲ. ಸಿಟಿಯಲ್ಲಿ ಬಿಟ್ಟು ಒಂದು 50 ಒಂದು ಶಾಲೆ ಯಾವ್ದಾರ ಒಂದು ಸರ್ಕಾರಿ ಶಾಲೆ. ಇಲ್ಲಿ ಗ್ರಾಮೀಣದಲ್ಲಿ ಯಾಕೆ ನಾವು ಆಗಿರ್ತೇವೆ? ಇನ್ನು ಮಲೆನಾಡು ಸೈಡ್ ಹೋದ್ರೆ ಶಾಲೆಗಳೇ 6-7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಬಸ್ಗಳಿಂದ. ನೀವು ಬಸ್ಗಳು ಆಟೋಗಳು ಏನಾದ್ರು ವಿಧಾನ ಸಿಗ್ತಾವೆ. ಮಲೆನಾಡು ಸೈಡ್ ಹೋಗ್ಬಿಟ್ರೆ ಹೊಡೆ ಇಟ್ಕೊಂಡು ಮಲೆನಾಡು 3-4 ತಿಂಗಳು ಮಳೆ ಇಟ್ಕೊಂಡ್ಬಿಡ್ತೀವಿ. ಪಾಪ ಆ ಹೆಣ್ಮಕ್ಳು ಒಬ್ಬರೇ ಸೈಕಲ್ ಮೇಲೆ ಛತ್ರಿ ಇಟ್ಕೊಂಡು ನಡ್ಕೊಂಡು ಇಡೀ ಮೈ ತುಂಬ ಅದು ಪ್ಲಾಸ್ಟಿಕ್ ಹೊಡೆದು ಡ್ರೆಸ್ ಹಾಕೊಂಡು ಕಷ್ಟಪಟ್ಟು ಅದು ಹೋಗ್ತಾವೆ. ಅಷ್ಟು ಆ ನಡುವೆ ಇನ್ನೊಂದು ಕಡೆ ಕಡಿಮೆ. ಹಾಗಾಗಿ ಗ್ರಾಮದಲ್ಲಿ ಶಾಲೆಗಳಿದೆ, ಮಕ್ಕಳಿದೆ, ಟೀಚರ್ಸ್ ಇದ್ದಾರೆ, ಬಿಲ್ಡಿಂಗ್ ಇಲ್ಲ, ಒಂದು ಶೌಚಾಲಯ ಇಲ್ಲ. ನೋಡ್ರಿ ಹಳ್ಳಿಯ ಶಾಲೆಗಳು ನೋಡಿ ಹೇಗಿರ್ತಾವೆ. ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ, ಎಲ್ಲ ಒಂದು ಕಡೆ ಹಂಚಿರ್ತೈತೆ. ಹಾಗಾಗಿ ಆ ವಾತಾವರಣ ಶಾಲೆಯಿಂದ ನೆನೆಸೋದಿಲ್ಲ. ಆ ಮಟ್ಟದಲ್ಲಿ ಕೆಲವು ಶಾಲೆಗಳಿದ್ದಾವೆ ಹಳ್ಳಿಗಳಲ್ಲಿ. ಆ ಕಾರಣಕ್ಕೆ ಇವತ್ತು ಗ್ರಾಮೀಣ ಶಿಕ್ಷಣ ಹಿಂದುಳಿದಿದೆ. ಅಲ್ಲಿ ಅನಕ್ಷರತೆಯ ಸಮಸ್ಯೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಗ್ರಾಮೀಣ ಬಡತನ ಬಹಳ ಮೇನ್ ಕ್ಯಾರೆಕ್ಟರ್. ಗ್ರಾಮೀಣ ಅಂದ್ರೆ ನಿಮ್ಮ ಹಳ್ಳಿಯಲ್ಲಿ ಎಷ್ಟು ಜನ ಶ್ರೀಮಂತರಿದ್ದಾರೆ? ಒಂದೊಂದು ಕನಿಷ್ಠ ಬಹಳ ಶ್ರೀಮಂತರು ನಿಮ್ಮೂರಲ್ಲಿ 4 ಮನೆ, 5 ಮನೆ, 3 ಮನೆ, 6 ಮನೆ ಅಷ್ಟೇ. 100 ಮನೆ ಒಳಗೆ 90 ಮನೆ ಬಡವರೇ, ಎಲ್ಲ ಸಾಲಗಾರ. ಯಾಕೆ ಸಾಲಗಾರರಾಗ್ತಾರೆ ಹೇಳಿ? ಗ್ರಾಮೀಣ ಬಡವರು ಆಗಿದ್ದಾರೆ ಅಂದ್ರೆ ಬಡವರು ಅಂದ್ರೆ ಅದು ಕಾಮನ್. ಇವತ್ತು ಗ್ರಾಮಗಳಲ್ಲಿ ಅಧಿಕ ಜನ ಬಡವರೇ. ಎಲ್ಲ ಹಬ್ಬ ಮಾಡಿದ್ರೆ ಬಡತನ, ಮದುವೆ ಮಾಡಿದ್ರೆ ಜಮೀನಿಲ್ಲ, ಸಾಲ ಮಾಡ್ಕೊಂಡೆ, ಬೋರ್ವೆಲ್ ಬೇಕು, ಸಾಲ ಮಾಡ್ಕೊಂಡೆ, ಗಾಳಿಗೆ ಹಾಕಿದ್ರೆ ಕೈ ಕೊಟ್ಟು ಸಾಲ ಮಾಡ್ಕೊಂಡೆ, ಮತ್ತೊಂದು ಯಾರೋ ಒಂದು ಬೋರ್ ಕೊಡಿಸದೆ ಫೇಲ್ ಆಯಿತು, ಸಾಲ ಮಾಡ್ಕೊಂಡೆ. ಇಂಥ 3 ರೀಸನ್ಗಳು. ಯಾಕಂದ್ರೆ ಒಂದು ಮೂಲ ಬಂಡವಾಳ ಜಮೀನು ಏನು ಇಲ್ಲ ಹೆಚ್ಚಿಗೆ. ಇದಕ್ಕೆ ಕೆಲವು ಕಾರಣಗಳನ್ನು ಹೇಳ್ತಾ ಹೋಗಬೇಕು. ಗ್ರಾಮೀಣ ಬಡತನಕ್ಕೆ ಏನು ಕಾರಣಗಳು ಹೇಳಿ? ಒಂದು ನಾನು ಹೇಳ್ತೀನಿ, ನೀರಾವರಿ ಕೊರತೆ. ಎಲ್ಲರೂ ಹೊರಕ್ಕೆ ನೀರು ಡ್ಯಾಮಿಂದ ಬಂದರೆ ಎಲ್ಲ ರೈತರು ಚೆನ್ನಾಗಾಗ್ತವೆ. ಈ ಮಳೆ ನೀರನ್ನು ನಂಬ್ಕೊಂಡ್ರೆ ಒಳ್ಳೆ ಟೈಮ್ ಬೆಳೆ ಫಸಲು ಬರಬೇಕು, ರಾಗಿ ಆವಾಗ ಕೈ ಕೊಡ್ತೀವಿ, ಒಳ್ಳೆ ಬೆಳೆ ಬರಬೇಕು. ಅದೇ ಡ್ಯಾಮ್ ನೀರು 24 ನೀರಿದ್ದರೆ ವರ್ಷಕ್ಕೆ ಬೆಳೆ ಬೆಳೀತಾರೆ. ಕಬ್ಬು, ಮೊಂಬು, ಯಾರು ಬೆಳ್ತಾನೋ, ರಾಗಿ ಏನು ಬೆಳೀತಾರೆ. ನೀರು ರೈತರಿಗೆ ನೀರು ಕೊಟ್ಟು ಮತ್ತೆ ಏನು ಬೇಡ, ಸರ್ಕಾರ ನೀರಿನ ಸಮಸ್ಯೆ. ಎರಡನೇ ವಿದ್ಯುತ್ ಶಕ್ತಿ, ಕರೆಂಟ್ ಎಕ್ಸ್ಪ್ರೆಸ್ ಕೊಡ್ತಾನೆ ನಾವು ಮೋಟರ್ ಏನಂತ ರಾತ್ರಿ ಯಾವ 2 ಗಂಟೆ 3 ಗಂಟೆ 4 ಗಂಟೆ ಕೊಡ್ತಾರೆ. 24 hours ಕೊಡಲ್ಲ ಹೊಲಗಳಿಗೆ. ಮನೆಗಳಿಗೆ 24 hours ಕರೆಂಟ್ ಇದೆ, ಹೊಲಗಳು ನೋಡ್ಕೊಳ್ಳಿಕ್ಕೆ ಕರೆಂಟ್ ಇರಲ್ಲ. ಕೃಷಿ ಮಾಡಲು ವಿದ್ಯುತ್ ಶಕ್ತಿಯ ಕೊರತೆ. ಹೇಳ್ತೀನಿ, ಗುಣಮಟ್ಟವಿಲ್ಲದ ಜಾನುವಾರುಗಳ ಸಾಕಾಣಿಕೆ, ಅಪೂರ್ಣ ಮತ್ತು ಶೋಷಿತ ಸಾಲದ ಮಾರುಕಟ್ಟೆ, ಗುಣಮಟ್ಟದ ಶಿಕ್ಷಣದ ಕೊರತೆ, ಸಮುದಾಯದ ನಾಯಕತ್ವದ ಕೊರತೆ, ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮಹಿಳೆಯರ
ಬರೀ ಜಾತಿ ಹಳ್ಳಿಗಳಲ್ಲಿ ಜಾತಿ ಸಂಘರ್ಷ ಇವುಗಳಲ್ಲೇ ಆಗ್ತಾವೆ, ದುಡಿಯೋದಿಲ್ಲ. ವಿವಾಹ, ಹಬ್ಬ, ಹರಿದಿನಕ್ಕೆ ಹಿಂದೂ ವೆಚ್ಚ, ಸೊ ಇವೆಲ್ಲ ಗ್ರಾಮೀಣ ಬೆಳೆತನಕ್ಕೆ ಕಾರಣ. ಒಂದು 7 ಪಾಯಿಂಟ್ಸ್ಗಳಿಂದ ಅದನ್ನು ಅಷ್ಟು ಗ್ರಾಮೀಣ ಬೆಳೆತನಕ್ಕೆ ಕಾರಣಗಳಿದೆ. ಇವತ್ತು ಒಂದಿಷ್ಟು ನೋಡಿ, ಆರೋಗ್ಯ ಸಮಸ್ಯೆ 70 ನೋಡಿ, ನಮ್ಮ ದೇಶದಲ್ಲಿ 68% ಹಳ್ಳಿ ಜನ ಹಳ್ಳಿಗಳಲ್ಲಿ ವಾಸಿಸ್ತಾರೆ. ಅವ್ರ ಆರೋಗ್ಯ ಎಲ್ಲ ಸರಿ ಇಲ್ಲ. ಅವ್ರ ಆರೋಗ್ಯಕ್ಕಾಗಿ ಹೆಚ್ಚು ದುಡ್ಡು ಖರ್ಚು ಮಾಡೋ ಪರಿಸ್ಥಿತಿ ಇಲ್ಲ. ಸಿಟಿ ಜನ ಇಡಾದ್ರೆ ಹಾಸ್ಪಿಟಲ್ ಹೋಗಿ ಒಳ್ಳೆ ಡಾಕ್ಟರ್ ಹೋಗ್ತಾರೆ. ನಾವೇ ಹೋಗ್ತಾರೆ ಹಳ್ಳಿ ಅವ್ರು ಡಾಕ್ಟರ್ 500 ರೂಪಾಯಿ ಫೀಸ್ ಮಾಡ್ತಾರೆ. ಅಲ್ಲಿ ಹೋಗ್ತೀರ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀವಿ, ಅವ್ರು ಕೊಡೋ ಸರ್ಕಾರಿ ಆಸ್ಪತ್ರೆ ಮೆಡಿಸಿನ್ಸ್ ಬಂದಿವಿ, ಬಂದು ಮನೆಗೆ ಇರ್ತೀವಿ. ಜ್ವರ ಸಾಕಾಗಿ ಹೇಳಕ್ಕಾಗದಲ್ಲಿ ಅವ ಹಾಸ್ಪಿಟ್ಲು ಮೊದಲು ಹಳ್ಳಿ ಜನ ಏನ್ ಮಾಡ್ತಾರೆ, ಜ್ವರ ಬಂದು ಗಮನಿಸಿದ್ರೆ ಬರೀ ಗಿಡ ಮುಖ್ಯ ಮತ್ತು ದೇವಸ್ಥಾನಗಳು, ದೇವರು, ಮನೆ ದೇವರಿಗೆ ಮತ್ತು ಕೈಗಳು ಏನಾಗಿದೆ. ಸೊ ನಮ್ಮ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ನಮ್ಮಲ್ಲಿ ಆರ್ಥಿಕ ಶಕ್ತಿ ಇಲ್ಲ, ಆರೋಗ್ಯಕ್ಕಾಗಿ. ಎಷ್ಟು ಮನೆಗೆ ಒಳ್ಳೆ ವಿಟಮಿನ್ ಆಹಾರ ತಿಂತೀವಿ ನಾವು. ನಮ್ಮ ಮಾಮೂಲಿ ಆರೋಗ್ಯ ಬೆಳಗ್ಗೆ ಅದೇ ಅನ್ನ ಸಾರು, ಮುದ್ದೆ, ಚಪಾತಿ, ರೊಟ್ಟಿ. ನಾವು ಎಷ್ಟು ಜನ ದಿನಕ್ಕೆ ದಿನ ಒಳ್ಳೊಳ್ಳೆ ದಾಳಿಂಬೆ, ಒಳ್ಳೆ ಸೇಬು, ಈರ್ಕೆ ಹಣ್ಣು, ಗೋಸಿದ್ದೆ ದಿನ ಯಾಕೆ ಬಳಸ್ತೀವಿ ಜ್ಯೂಸ್ ಬೆಳೆ ಯಾರು ಬಳಸಲ್ಲ, ಯಾಕಂದ್ರೆ ಬಳಸಕ್ಕೆ ಇದೆ ಆಗಲ್ಲ. ಸೊ ವಿಟಮಿನ್ ಆಹಾರಗಳ ಕೊರತೆ ಆರೋಗ್ಯಕ್ಕೆ ಬಹಳ ಬಲಿಯಾಗಬಹುದು. ಸಿಡುಬು, ಕಾಲರ, ಮಲೇರಿಯಾ, ಈ ಟೈಫಾಯ್ಡ್, ಇವೆಲ್ಲ ರೋಗಗಳು ಹೆಚ್ಚಿಗೆ ಕಾಣಿಸ್ಕೊಳ್ಳೋದೇ ಹಳ್ಳಿಗಳು. ಯಾಕಂದ್ರೆ ಪಾಪ ಅವ್ರಿಗೆ ಆರೋಗ್ಯ ಅಕ್ಕಪಕ್ಕ ಮನೆ ಮುಂದೆನೆ ತಿಳಿ ಮುಂದೆ ಆ ಕಡೆ ನೀರು ತಿಂತಿದ್ದೆ, ಸೊಳ್ಳೆ ಬರ್ತಿದ್ದೆ, ಎಲ್ಲ ಆದರೆ ಯಾಕಂದ್ರೆ ಅವ್ರಿಗೆ ಏನು ಮಾಡೋದಿಲ್ಲ. ದನ ಇದೆ, ದನ ಗೊಬ್ಬರ ಹಾಕ್ತಿದ್ದೆ, ಅಲ್ಲೇ ಗೊಬ್ಬರ ಮಾಡ್ಕೊತಾರೆ, ನೀರು ಇಟ್ಕೊಳ್ತಿದ್ದೆ, ಸೊಳ್ಳೆ ಹಾಕ್ತಾರೆ, ಕಳಿಸ್ತಾರೆ, ಎಲ್ಲ ಹಳ್ಳಿಗಳಲ್ಲಿ ಕಾಮನ್. ಸೊ ಈ ಥರದಲ್ಲಿ ಹಲವು ರೋಗಗಳು. ಆದರೆ ಇತ್ತೀಚೆಗೆ ಈ ತರಕಾರಿ ಹೇಳ್ತಾರೆ, ಅದಕ್ಕೆಲ್ಲ ನಾವು ಏನು ಮಾಡ್ತೀವಿ, ರೋಗ ಕೀಟಗಳನ್ನು ಔಷಧಿ ಸಿಗಬೇಕು. ಯಾವ ತರಕಾರಿ ತಗೊಳ್ಳಿ ನೀವು, ಎಲ್ಲ ತರಕಾರಿಗೂ ಔಷಧಿ ಹೊಡಿತಾರೆ. ಮತ್ತು ಔಷಧಿ ಹೊಡೆದ್ಮೇಲೆ ಅದನ್ನೇ ನಾವು ತಗೊಂಡು ಬೇಯಿಸ್ಕೊತಿರ್ತೀವಿ. ಅದರಲ್ಲಿ ಟೈಮ್ ಇಟ್ಟು ಸ್ವಲ್ಪ ಈ ಥರದ್ದು ಅದನ್ನು ನಾವು ತಿಂತೀವಿ, ಇವರು ತಿಂತಾರೆ. ಈ ಥರದಲ್ಲಿ ಆರೋಗ್ಯ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ನೆಕ್ಸ್ಟ್ ಇದಾದರೆ ಆರ್ಥಿಕ ಸಮಸ್ಯೆಗಳನ್ನು ಪರ್ಟಿಕ್ಯುಲರ್ 5 ಮಾರ್ಕ್ಸ್ ಗ್ರಾಮದ ಆರ್ಥಿಕ ಸಮಸ್ಯೆಗಳು. ಸೊ ಇದರಲ್ಲಿ ಗ್ರಾಮದಲ್ಲಿ ಅಸಮಾನತೆಯೇ ಇದೆ. ಕೆಲವರಿಗೆ 10 ಎಕರೆ 20 ಎಕರೆ, ಕೆಲವರಿಗೆ 1 ಎಕರೆ ಆಸ್ತಿ. ಹಳ್ಳಿಯಲ್ಲಿ ಅವರಿಗೆ ಎಲ್ಲ ಮಾರ್ಕೊಂಡಿಲ್ಲ. 1000 ರೂಪಾಯಿಗೆ ಎಕರೆ ಕಾಪಿಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ, ಮಧ್ಯದ ಕಾಲದಲ್ಲಿ ಬರೀ 1000-2000 ಒಂದು ಎಕರೆ ಮಾರ್ಕೊಂಡಿದ್ದಾರೆ. ಕೆಲವರು ದುಡ್ಡು ಮಾಡ್ತಿದ್ದಾರೆ, ಬಡ್ಡಿ ಕೊಟ್ಕೊಂಡು ಇನ್ನೊಂದು ಕೊಟ್ಕೊಂಡು ದುಡ್ಡು. ಸೊ ಹಳ್ಳಿಯಲ್ಲಿ ಆಸ್ತಿ ಸಂಪತ್ತು ಸಮಾನವಾಗಿ ಎಲ್ಲೂ ಹಂಚಿಕೆ ಆಗಿದೆ. ಒಬ್ಬರಿಗೆ ಹೆಚ್ಚಿಗೆ, ಒಬ್ಬರು ಕಡಿಮೆ, ಒಬ್ಬರಿಗೆ 5 ಎಕರೆ, ಒಬ್ಬರಿಗೆ 2 ಎಕರೆ, ಒಬ್ಬರು 20 ಎಕರೆ, ಏನಿದೆ, ಒಬ್ಬ ಕೂಲಿಕಾರ. ಈ ಥರದಲ್ಲಿ ಇವತ್ತು ಆಸ್ತಿಯಲ್ಲಿ ಅಸಮಾನತೆ ಇದೆ. ಅದನ್ನು ಗಮನಿಸಬೇಕು. ಮಿಸ್ಟರ್, ಈ ಕೃಷಿ ಕ್ಷೇತ್ರದ ಸಂದಿಗ್ಧ ಸ್ಥಿತಿ ಅಂತ ಒಂದು ನಕ್ಷೆ ಇದೆ. ಈ ನಕ್ಷೆ ಮೇಲೆ ಆರ್ಥಿಕ ಸಮಸ್ಯೆ ಇದನ್ನು ಬದಲೇಬೇಕು. ಇದನ್ನು ನಾನು ಬರೀತಿದ್ದು ನೀವೆಲ್ಲರೂ ಬರೋದು ಬೋರ್ಡ್ ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಯಾರು ಕೇಳ್ಕೊಂಡೆ ಹೆಂಗೆ ಅಂತ ನಾನು ಇದನ್ನ ಬರೆದಿರ್ತೀನಿ. ಇದನ್ನು ನೀವು ನೋಟ್ಸ್ಗಳಲ್ಲಿ ಕೃಷಿ ಗ್ರಾಮದ ಆರ್ಥಿಕ ಸಮಸ್ಯೆಗಳು ಅಂದ ತಕ್ಷಣ ಇದೇನು ನೀನು ಬರೀಬೇಕು. ಇದು ಬರ್ದು ಎಲ್ಲರೂ ಗೊತ್ತಿದ್ದ ಬರ್ದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಕೃಷಿ ಕ್ಷೇತ್ರದ ಸಂದಿಗ್ಧ ಆರ್ಥಿಕ ಸಮಸ್ಯೆಗಳು, ಇದನ್ನ ಮೇನ್ ಮಾಡ್ಕೋಬೇಕು. ಸೆಂಟರ್ ಮಾಡಿಕೊಂಡು ಇದಕ್ಕೆ ಏನು ಈ ಒಂದು ಕೃಷಿ ಆರ್ಥಿಕ ಸಮಸ್ಯೆಗಳಲ್ಲಿ ಕೃಷಿ ಒಂದು ಸಮಸ್ಯೆ. ಈ ಕೃಷಿ ಅನ್ನೋದು ಭಾರತದ ಹಳ್ಳಿಗಳಲ್ಲಿ ಯಾವ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಅಂತ, ಈ ಕೃಷಿ ಕ್ಷೇತ್ರ ಎಂತಹ ಒಂದು ಸಂದಿಗ್ಧ ಸ್ಥಿತಿ ಸಿಕ್ಕಾಕೊಂಡಿದೆ. ಸಂಕಷ್ಟ ಅಂತ ಹೇಳಿ ಇವುಗಳಿಗೆ ಎಲ್ಲ ಕಷ್ಟದಲ್ಲಿ ಸಿಕ್ಕಾಕೊಂಡಿಲ್ಲ ಅಂತ ಹೇಳಿಲ್ಲ. ಹಾಗೆ ಕೃಷಿ ಯಾವ ಕಷ್ಟದಲ್ಲಿ ಒಂದು ನಮ್ಮ ದೇಶದಲ್ಲಿ ಸಿಕ್ಕಾಕೊಂಡು ಗೊತ್ತಾಗ್ತಾ ಇದೆ, ಅದರ ಮೇಲೆ ಏನೆಲ್ಲ ಪರಿಣಾಮಗಳು ಪ್ರಭಾವಗಳು ಬೀರ್ತಾರೆ. ಯಾಕೆ ಕೃಷಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ರೈತರು ಯಾಕೆ ಒಂದು ಸಮಸ್ಯೆ ಆರ್ಥಿಕ ಸಾಲದ ಹೊರಗಡೆ ಬರ್ತಾ ಇಲ್ಲ ಬಗ್ಗೆ ಮೇನ್. ಯಾಕಂದ್ರೆ ಕೃಷಿಗೂ ರೈತರು ಮೇನ್. ಭಾರತದ ಹಳ್ಳಿಗಳಲ್ಲಿ ರೈತರು ಅಂದ್ರೆ ಕೃಷಿ, ಅವ್ರ ಮೇನ್ ಆದಾಯ ಕೃಷಿ. ಸೊ ಈ ಪರಿಸ್ಥಿತಿಯಲ್ಲಿ ಏನೇನು ಇದಕ್ಕೆ ಕಾರಣಗಳು ಅಂತ ಹೇಳ್ಕೊಬೇಕು. ನೆಕ್ಸ್ಟ್ ಹವಾಮಾನ ಏನು
ಫ್ಯಾಕ್ಟ್ರಿ ಒಂದು ಏನಾದ್ರು ಒಂದು ಹೋಯ್ತು ಕರೆಕ್ಟ್ ಆಗ ಅದು ದುಬಾರಿ ಒಂದು ಮಿಷಿನು ಏನಾದ್ರು ಒಂದು ರೈತರು ಕೊಂಡ್ಕೊಳ್ಳುವಂಥದ್ದು ಹೊಸ ತಂತ್ರಜ್ಞಾನ ಕೃಷಿಯಲ್ಲಿ ಏನಾದ್ರು ತಗೊಂಡ್ಬರ್ಬೇಕಂದ್ರೆ ಎಲ್ಲ ದುಬಾರಿ. ಸರ್ಕಾರದ ಧೋರಣೆ ಇವತ್ತು ಸರ್ಕಾರ ಮಾಡ್ತಿರೋದು ಟ್ಯಾಕ್ಸ್ ಹೋಗಿಲ್ಲ ರೈತರ ಮೇಲೆ, ಅವರಿಗೆಲ್ಲ ಅನ್ಯಾಯ ಮಾಡೋದು, ಸಾಲ, ದೇವಾದೇವಿಗಾರರು ಇವರು ಬಹಳ ರೈತರು ಮೋಸ ಮಾಡೋದು ಹಳ್ಳಿಗಳಲ್ಲಿ. ವಸ್ತುಗಳ ಮಾರುಕಟ್ಟೆ ವಸ್ತುಗಳ ಬೆಲೆಯ ಅನಿಶ್ಚಿತತೆ, ಬೆಲೆ ಅನಿಶ್ಚಿತತೆ. ಇವತ್ತು ಕೊಬ್ಬರಿ ಎಷ್ಟಾಗಿದೆ, ಕೊಬ್ಬರಿ ರೇಟ್ ಎಷ್ಟಾಗಿದೆ ಮಾರುಕಟ್ಟೆಯಲ್ಲಿ ಒಂದಿನ ಈರುಳ್ಳಿ 100 ರೂಪಾಯಿ ಇದ್ರೆ ಇನ್ನೊಂದು ದಿನ 20 ರೂಪಾಯಿ, ಟೊಮೆಟೊ ಒಂದಿನ 20 ರೂಪಾಯಿ ಇದ್ರೆ ಇನ್ನೊಂದು ದಿನ 50 ರೂಪಾಯಿ. ಕೊಬ್ಬರಿ ಒಂದು 10,000 ಬಂದ್ರೆ ಒಂದ್ಸಲ 10,000 ಬರ್ತದೆ. ಒಂದೇ ಬೆಲೆ ಇದ್ದು ರೈತರಿಗೆ ಬೆಳೆದವರಿಗೆ ಲಾಸ್ ಆಗಲ್ಲ. ಈ ವರ್ಷ ನಾವು ಕಷ್ಟಪಟ್ಟು ಬೆಳಿತಾನೆ, ಆ ವರ್ಷ ರೇಟ್ ಎಷ್ಟು ಅವನು ಗೊಬ್ಬರ ಗುರಿ ಖರ್ಚು ಮಾಡಿದ್ದಕ್ಕೆ ದುಡ್ಡೇ ಬರೋದು. ಆ ಥರ ವಸ್ತುಗಳ ಬೆಲೆಯ ಅನಿಶ್ಚಿತತೆ. ಇಷ್ಟನ್ನು ಇನ್ನೊಂದು ಬರೀಬಹುದು ಸಾಕು, ಅಷ್ಟನ್ನ ಪಾಯಿಂಟ್ಸ್ ಅನ್ನು ಹಾಕುವುದು. ಇವರಿಗೆ ನೆಕ್ಸ್ಟ್ ಇವರೇ ಕೊಡಬೇಕಾಗಿದೆ. ವ್ಯವಸಾಯಕ್ಕೆ ತಗಲುವ ಖರ್ಚು ಇದನ್ನೇ ಹೊರಗೆ ನೋಡಿ. ವ್ಯವಸಾಯಕ್ಕೆ ತಗಲುವ ಖರ್ಚು ಈಗ ಒಂದು ಎಕರೆ ದಾಳಿಂಬೆ ಬೆಳೆಗೆ ಎಷ್ಟು ಸರ್ ಅಂದಾಜು? ಬೇರೆ ಯಾರೋ ದಾಳಿ ಹಾಕಿದ್ದೀರಾ? ಹಾಕಿಲ್ಲ. ಒಂದು ಎಕರೆ ರಾಗಿ ಬೆಳೆಯಕ್ಕೆ ಅಂದಾಜು ಎಷ್ಟು ಬೇಕಾಗುತ್ತೆ? ನಾವು ಖರ್ಚು ಮಾಡ್ತೀವಿ 10,000 ಖರ್ಚು ಮಾಡ್ತೀವಿ. 10,000ಕ್ಕೆ ಬಡ್ಡಿ ಹಾಕಿ 15,000 ರೂಪಾಯಿ ಅದು ಬಂದ್ರೆ ಅವ್ನು ಇಡೀ ವರ್ಷ ಮಾಡಿದ ಕೂಲಿ, ಅವನು ಖರ್ಚು ಮಾಡಿದ ಗೊಬ್ಬರ, ರಾಗಿ, ಉಳುಮೆ, ಫ್ಯಾಕ್ಟ್ರಿದು ಎಲ್ಲ ತೆಗೆದು 5,000 ಅಂತ ಉಳಿದ್ರೆ ಮಾಡಿ. ಅವ್ನು ಮಾಡಿರೋದೇ 10,000, ಅವ್ನು ಬಂದಿರೋದೇ 10,000 ಅಂದ್ರೆ ಅವ್ನು ಯಾಕೆ ಮಾಡ್ಬೇಕು ಇಡೀ ವರ್ಷ? ಇಡೀ ವರ್ಷ ಅವ್ನು ಏನು ಆದಾಯ? ಉಳುಮೆ ಮಾಡಿದ್ದೇ ಗೊತ್ತು, ಸಾಲ ಮಾಡಿ ಬಡ್ಡಿ ತಂದು ಅವ್ನು ಮಾಡೋದು, ಅದರಲ್ಲಿ ಬರೋದು ಆದಾಯ ಅವ್ನಿಗೆ ಕೊಟ್ಟರೆ ಇವನು ಏನು ಮಾಡ್ಬೇಕು ಜೀವನ? ಈ ಸ್ಥಿತಿ ಇತ್ತು ಹಳ್ಳಿಗಳಲ್ಲಿ. ನಾಳೆ ಮಾಡ್ಕೊಂಡು 2 ಎಕರೆ ಭಾಳ ಕಷ್ಟಪಟ್ಟು ಒಂದು 20 ಲಕ್ಷ ಬರ್ತಿದ್ದೆ. ಆ ವರ್ಷ ದಾಳಿಂಬೆ 30-40 ರೂಪಾಯಿ ಕೆಜಿ. ಅವ್ನು ಮಾಡಿರೋ ಖರ್ಚು ಅದು 4-5 ಲಕ್ಷ, ಅವ್ನು ಬಂದಿರೋ ಆದಾಯ 2-3 ಲಕ್ಷ. ಸರ್ಕಾರ ಆಗ್ತಾನೆ ಇಲ್ಲ, ಸರ್ಕಾರ. ಸೊ ಈ ಸ್ಥಿತಿ ಇವತ್ತು ಇದೆ. ಆ ಕಾರಣಕ್ಕೆ ಗ್ರಾಮೀಣದಲ್ಲಿ ಆರ್ಥಿಕ ಸಮಸ್ಯೆಗಳಲ್ಲಿ ಕೃಷಿ ಕ್ಷೇತ್ರದ ಸಂದಿಗ್ಧ ಸ್ಥಿತಿಯನ್ನು ಈ ತರ ಬರ್ಕೊಂಡು ಈ ಪಾಯಿಂಟ್ಸ್ಗಳಿಗೆ ಕೆಳಗಡೆ 5 ಮಾರ್ಕ್ಸ್ ಕೇಳ್ತಾನೆ. ಗ್ರಾಮೀಣ ಕೃಷಿಯ ಗ್ರಾಮದ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಬರೀತೀವಿ, ಪರ್ಟಿಕ್ಯುಲರ್ ಆಗಿ ಕೇಳ್ತಾನೆ. ಬರೀ ಗ್ರಾಮದ ಸಮಸ್ಯೆಗಳನ್ನು ಬರೆದು ವಿವರಿಸಿ ಅಂದ್ರೆ ಸಾಮಾಜಿಕ ಬರಬಹುದು, ಆರ್ಥಿಕ ಬರಬಹುದು, ಎರಡು ಸೇರಿಸಿ. ಸಾಮಾಜಿಕದಲ್ಲಿ ಅನಕ್ಷರತೆ, ಆರೋಗ್ಯ ಮತ್ತೆ ಬಡತನ, ಆ 3 ಹೇಳ್ಕೊಂಡು ಇಲ್ಲಿ ಬರಬೇಕು. ಇಲ್ಲಿ ಬಂದಾಗ ಈ ಪಾಯಿಂಟ್ಸ್ ಮತ್ತೆ ಕೆಳಗಡೆ ಈ ಪಾಯಿಂಟ್ಸ್ ಪಾಯಿಂಟ್ 2 ಮಾಡಿಕೊಂಡು ಜನರಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಜಾಗತೀಕರಣ ನೋಡಿ, ಇವತ್ತು ಜಾಗತೀಕರಣದ ಸ್ಪರ್ಧೆ ಅಮೆರಿಕದಲ್ಲಿ ಟೊಮೆಟೊ ಇಲ್ಲಿಂದ ಅಮೆರಿಕಕ್ಕೆ ಟೊಮೆಟೊ ಕಳಿಸ್ತೀವಿ. ಇಲ್ಲಿ ಬೆಳೆದಿರೋ ರೈತರಿಗೆ ಅಲ್ಲಿ ಕಡಿಮೆ. ಚೀನಾದಲ್ಲಿ 1 ಎಕರೆಗೆ 45 ಕ್ವಿಂಟಲ್ ಭತ್ತ ಬೆಳೀತಾರೆ. ನಾವು ಬೆಳೆದ ಭತ್ತ 30, ಭಾಳ 30. ಹಾಗಾಗಿ ಅವ್ರದ್ದು ಕಣ್ಣೆರಗಿಂತ ನೀವು ಮಾಡ್ತಾರೆ. ಪಾಪ ಇಲ್ಲಿ ಬೆಳೆದವರಿಗೆ ಅವರ ಲಾಸ್ ಆಗುತ್ತೆ. ಸೊ ಈ ಥರದ ಇದಾವೆ. ಇಷ್ಟು ನೋಟ್ಸಲ್ಲಿದೆ, ನನ್ನ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಭಾಳ ಇದೆ ನೋಟ್ಸಲ್ಲಿ. 10 ಮಾರ್ಕ್ಸಿಗೆ ಕೇಳಿದ್ರೆ ಭಾಳ ಆಗುತ್ತೆ. ಎಷ್ಟು ಬೇಕೋ ಅಷ್ಟರಲ್ಲಿ 5 ಮಾರ್ಕ್ಸಿಗೆ ಒಂದು ಮಿನಿಮಮ್ 5 ಮಾರ್ಕ್ಸಿಗೆ 1.5 ರೂಪಾಯಿಗಿಂತ ಹೆಚ್ಚಿಗೆ ಇರಬೇಕು. 10 ಮಾರ್ಕ್ಸಿಗೆ ಮಿನಿಮಮ್ 3.5 ರೂಪಾಯಿಗಿಂತ ಹೆಚ್ಚಿಗೆ ಇರಬೇಕು. ಇಷ್ಟು ಮಾಡ್ಬೋದು. ಇದಾದ್ಮೇಲೆ ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆ ಅಂತ ಇದೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ನೋಡಿ, ನೋಡ್ಕೊಂಡ್ರೆ ಯಾರು ಹೇಳ್ತೀವಿ ನೆಕ್ಸ್ಟ್ ನಾಳೆ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನೂ ಬುಕ್ಸ್ ಅಲ್ಲೇ ಇದೆ. ಬುಕ್ಸ್ ಅಲ್ಲಿ ಕೆಲವು ಇನ್ನೂ ಪಾಯಿಂಟ್ಸ್ಗಳು ಸೇರ್ಕೊಂಡು ಬರೀಬೇಕು. ಇದೊಂದು ಎಲ್ಲರೂ ಒಂದು 2-3 ಸಲ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 ಡಯಾಗ್ರಾಮ್ ಬರ್ತಿದೆ. ಇದೊಂದು ರೈತರ ಆತ್ಮಹತ್ಯೆ ಈ ಥರದ್ದು ಬರ್ತಿದೆ.
ಎರಡರಲ್ಲಿ ಒಂದು ಕೇಳೇ ಕೇಳ್ತಾನೆ ಯಾವುದೇ ವರ್ಷ ಪ್ರತಿ ವರ್ಷ. ನೋಡೋಣ, ಟ್ರೈ ಮಾಡ್ರಿ ಇನ್ನೊಂದ್ಸಲ. ಸಿಂಪಲ್ ಇದೆ. ಈಗ ಸರ್ಕಾರದ ಧೋರಣೆಗಳು ಒಂದ್ಸಲ ಈ ಕಡೆ ಬೋರ್ವೆಲ್ ಬೆಳೆಸಿರೋದು ಎಷ್ಟು ಅಡಿ ಬೋರ್ವೆಲ್ ಪಾಸ್ ನೋಡಿ ಇನ್ನೊಂದು ಸ್ವಲ್ಪ ಹಾಗೆ ನೋಡಿ. ನೀರಾವರಿ ನೀರಾವರಿ ಸೌಲಭ್ಯ ಈ ಕಡೆ ಡ್ಯಾಮ್ಗಳು ಚೆನ್ನಾಗಿ ಡ್ಯಾಮ್ ಚೆನ್ನಾಗಿ ಊರುಗಳು ಭಾಳ ಚೆನ್ನಾಗಿದೆ. ಕಬ್ಬು ಭತ್ತ ವರ್ಷ ಕೆಲಸ ನಡೀತದೆ. ಹಂಗೆ ಒಳ್ಳೆ ಆದಾಯ ಅಡಿಕೆ ಪಡ್ಕೆ ಎಲ್ಲ ಹಾಂ ಬರೀ ಎಲ್ಲರೂ ಬರಬೇಕು. ನಾಳೆ ಮಿತಾಮಿಗೆ ಅರ್ಧ 40% ಹಾಕಬೇಕು. ಆಗ ಡಿಸ್ಟ್ರಿಕ್ಟ್ ಏನಾಗಿತ್ತು ಅಷ್ಟು ಮಾಡಿದ್ರೆ ಸಾಕು. ಗೊತ್ತಾಗ್ತದೆ. ರಿಮೆಂಬರ್ ವಿಲೇಜ್ ಹಂಗೆ ಕೇಳ್ತಾನೆ. ಗ್ರಂಥದ ಕಥೆ ಯಾರು ಒಲಿಸಿದ್ರಿ ಕೇಳ್ತಾನೆ, ಪುರಾದ ಕೇಳ್ತಾನೆ. ಎಲ್ಲ ಬರಿಬೋದು. ನೀವು ಎಲ್ಲಿಂದ ಅಲ್ಲೇ ಬರಿಬೇಕಂತ ಹೇಳಿ ಆಮೇಲೆ ಮೇಲೆ ಕೆಳಗೆ ಎಲ್ಲರೂ ಬರೀಬೇಕು. ಒಟ್ಟು ಬಂದ್ರೆ ಅದೇ ನಾನು ಎಲ್ಲರಿಂದ ಅಲ್ಲೇ ಬರಿಬೇಕಂತ ಹೇಳಿ. ಬಟ್ ಅದರ ಈಗ ಈ ಹುಡುಗಿ ಸುತ್ತು ಇಷ್ಟು ಸಮಸ್ಯೆಗಳಿದ್ದಾವೆ. ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೃಷಿ ಯಾರು ಮಧ್ಯ ಇರೋದು ಕೃಷಿಯ ಸುತ್ತಲೂ ಏನ್ ಸಮಸ್ಯೆಗಳಿದ್ದಾವೆ ಅದರ ಸುತ್ತಲೂ ಯಾವುದರ ಆಚಾರ ಅದು ಯಾವ ಪರಿಸ್ಥಿತಿ
ಸಾಧ್ಯ ಒಂದ್ಸಲ ರೇಟ್ ಹೆಚ್ಚು ಮಾಡ್ತಾರೆ ಬೆಳ್ಳುಳ್ಳಿ ತಿನ್ನಕ್ಕಾಗಲ್ಲ ಈ ಸತಿ ಬೆಳ್ಳುಳ್ಳಿ ಎಷ್ಟಾಗಿದೆ 400 ರೂಪಾಯಿ ಕೆಜಿ ಆಗಿದೆ ನೋಡಿ ಹಿಂಗ್ ಮಾಡಿದ್ರೆ ಬೆಳೆಯೋರಿಗೆ ಲಾಭ ಅಲ್ಲ ಅಥವಾ ಇನ್ಯಾರು ಮಾರ್ಕೆಟ್ ಮಾರೋರಿಗೆ ಲಾಭ ಆಗ್ತೈತೆ ಗೊತ್ತಿಲ್ಲ ಹಿಂಗಾದ್ರೆ ಕಷ್ಟ